ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ಫಿಶ್ಗಳದ್ದು ಟ್ಯಾಂಕ್ ತಂದಾಗಿಂದ ಪ್ರತಿದಿನ ನೋಡೋದೇ ಆಯಿತು ಕೆಲಸ. ಪ್ರತಿದಿನ 7 ಗಂಟೆ ಮತ್ತು ಸಂಜೆ 7 ಗಂಟೆಗೆ ಕರೆಕ್ಟಾಗಿ ಟೈಮ್ ಇಟ್ಕೊಂಡು ಫುಡ್ ಹಾಕ್ತಿದ್ದೀವಿ. ಇನ್ನೂ ಮಿಲ್ಲಿಗೆ ಹೋಗ್ಬಿಟ್ಟು ಅಪ್ಪ ಎಲ್ಲ ಇದನ್ನು ಮಾಡಿಸ್ಕೊಂಡು ಬಂದಿದ್ದಾರೆ ರೆಡಿ. ಏನಂದರೆ ರಾಗಿ ಹಿಟ್ಟು, ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಚಕ್ಲಿ ಹಿಟ್ಟು ಮತ್ತು ಚಪಾತಿ ಹಿಟ್ಟು. ಸೊ ಇಷ್ಟು 5 ವೆರೈಟಿ ಮಾಡಿಸ್ಕೊಂಡು ಬಂದಿದ್ದಾರೆ. ನಾವು ಅಂಗಡಿಲೆಲ್ಲ ತೊಗೊಳ್ಳಲ್ಲ. ಮೊದಲು ಪ್ಯಾಕೆಟ್ ಎಲ್ಲ ತೊಗೋತಿದ್ವಿ, ಗೋಧಿ ಹಿಟ್ಟು ಈ ಥರದ್ದೆಲ್ಲ. ಇವಾಗ ಅದು ಕೂಡ ತುಂಬ ವರ್ಷದಿಂದ ಮಿಲ್ಗೆ ಹಾಕಿಸ್ಕೊಂಡೇ ಬರ್ತಿರೋದು ಪ್ರತಿಯೊಂದು. ಇನ್ನೂ ಒಂದು 3-4 ಕಡೆ ಹಸಿರುಮೆಣ್ಸಿನ್ಕಾಯಿ ಗಿಡ ಬಂದಿದೆ. ಎಷ್ಟು ಚೆನ್ನಾಗಿ ಬೆಳೀತಿದೆ ಹಸಿರುಮೆಣ್ಸಿನ್ಕಾಯಿ. ಬಟ್ ಇವಾಗ ಮನೇಲಿ ಬಾಣಂತಿ ಇರೋದ್ರಿಂದ ಸ್ವಲ್ಪ ಕಡಿಮೆ ಯೂಸ್ ಮಾಡೋದು ಹಸಿರುಮೆಣ್ಸಿನ್ಕಾಯಿ. ನಾವು ಒಂದೇ ಅಡುಗೆ ಅಂದ್ಬಿಟ್ಟು ಇದನ್ನೇ ಒಣಮೆಣ್ಸಿನ್ಕಾಯಿ ಹಾಕಿಬಿಟ್ಟೆ ನಾನು ತಿಂದ್ಬಿಡ್ತೀವಿ ನಾವೆಲ್ಲರೂ ಹಾಗೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹಾಟಾಗಿ ಏನಾದರೂ ಡ್ರಿಂಕ್ ಇದ್ದರೆ ತುಂಬಾ ರಿಲೀಫ್ ಅನಿಸುತ್ತೆ. ಏನಕ್ಕಂದರೆ ಈ ಚಳಿಗೆ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಚಳಿ. ಯಾಕಂದರೆ ಸ್ಕೈ ರೂಫ್ ಇರೋದ್ರಿಂದ ಸ್ವಲ್ಪ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ ತುಂಬ. ಬಟ್ ಸಮ್ಮರಲ್ಲಿ ಅಷ್ಟೇ ಸಖತ್ತಾಗಿ ಕೂಲಾಗಿರುತ್ತೆ ಸ್ಕೈ ರೂಫ್ ಇರೋದ್ರಿಂದ. ಹಾಗಾಗಿ ಸ್ವಲ್ಪ ಹಾಟ್ ವಾಟರ್ ಇಲ್ಲ ಹಾಟ್ ಮಿಲ್ಕ್ ಏನಾದರೂ ಕುಡಿದ್ರೆ ತುಂಬ ರಿಲೀಫ್ ಅಂತ ಅನಿಸುತ್ತೆ. ಇನ್ನು ಇವತ್ತು ಸ್ವಲ್ಪ ಟೊಮೆಟೊ ತುಂಬ ಜಾಸ್ತಿ ಇತ್ತು, ಅವರೆಕಾಯಿಯೂ ಇತ್ತು. ಅವರೆಕಾಯಿ ಟೊಮೆಟೊ ಕಾಂಬಿನೇಷನ್ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತು. ಸರಿ, ಟೊಮೆಟೊ ಬಾತ್ ಮಾಡೋಣ. ಅವರೆಕಾಯಿ ಹಾಕ್ಬಿಟ್ಟು ಅಂದ್ಬಿಟ್ಟು ಎಲ್ಲ ಅವರೆಕಾಯಿ ಸಿಪ್ಪೆ ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಯಾವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಬಿಡಿಸ್ಕೊಳ್ತಾ ಇದ್ದೀನಿ. ಇನ್ನು ಟೊಮೆಟೊ ಬಾತ್ ರೆಸಿಪಿನ ಸುಮಾರು ಸಲ ತೋರಿಸಿದ್ದೀನಿ. ಆ ಟೊಮೆಟೊ ಬಾತ್ಗೆ ಬಟಾಣಿ ಇಲ್ಲ ಅವರೆಕಾಯಿ ಕಾಂಬಿನೇಷನ್, ಅದರಲ್ಲೂ ಅವರೆಕಾಯಿ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಇನ್ನು ಕಾರ್ನ್ಸು ಅಷ್ಟೇ ತುಂಬ ಜಾಸ್ತಿ ತಂದಿದ್ದರು. ಅದನ್ನು ಬೇಯಿಸ್ಬಿಟ್ರೆ ಮಕ್ಕಳು ಆರಾಮಾಗಿ ತಿಂತಾರೆ ಅಂದ್ಬಿಟ್ಟು, ಬಾಕ್ಸಿಗೂ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಇವತ್ತು ಸ್ಪೋರ್ಟ್ಸ್ ಡೇ ಇದೆ ಪ್ರಕುಲ್ ಸ್ಕೂಲಲ್ಲಿ. ಸೊ ಹಂಗಾಗಿ ಲಶಿಕಾನ ಬಿಟ್ಟು ನಾನು ಸ್ಪೋರ್ಟ್ಸ್ ಡೇಗೆ ಹೋಗಬೇಕು. ಒಂದು ಹಾಫ್ ಡೇ ನಾನು ಆ ಥರ ರಜಾ ತೊಗೊಂಡು ಹೋಗ್ತಾಯಿದ್ದೀನಿ ನಾನು. ಏನಕ್ಕಂದರೆ ಮಕ್ಕಳದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಮಾಡೋದೇ ಮಕ್ಕಳಿಗೋಸ್ಕರ ಅಂದಮೇಲೆ ನಾವು ಮಕ್ಳಿಗೆ ಟೈಮ್ ಕೊಡಲೇಬೇಕಲ್ವಾ. ಸೊ ಬರೀ ಕೆಲಸ ಇನ್ನೊಬ್ರು ಕೆಲಸ ಮಾಡಿಕೊಂಡೇ ಕೂರೋದಲ್ಲ. ಸೊ ಮಕ್ಳಿಗೋಸ್ಕರನೇ ನಾವು ಮಾಡ್ತಿರೋದು. ಹಂಗಾಗಿ ಮಕ್ಳಿಗೆ ಎಲ್ಲೆಲ್ಲಿ ಏನೇನು ಇಂಪಾರ್ಟೆನ್ಸ್ ಇರುತ್ತೆ ಅದೆಲ್ಲ ಇಂಪಾರ್ಟೆನ್ಸು ನಾವು ಪೂರೈಸಬೇಕು ಪೇರೆಂಟ್ಸ್ ಆಗಿ. ಯಾರು ಕೊಟ್ಟಿದ್ದು ಲಶಿಕಾ ಇದು? ಫ್ರೆಂಡಾ? ಏನು ಕೊಟ್ಟು? ಯಾಕೆ ಬಂದಿಲ್ಲ? ನಿನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದ ಡ್ರಾಯಿಂಗ್ ಮಾಡಿ? ನೀನು ಏನಾದರೂ ಡ್ರಾಯಿಂಗ್ ಮಾಡಿಕೊಡು. ಡ್ರಾಯಿಂಗ್ ಮಾಡಿಕೊಡ್ತೀಯಾ? ಎಲ್ಲಿ ಬೇಬಿ ಏನು ಮಾಡ್ತಿದ್ದಾಳೆ? ಅವಳು ಬೆಚ್ಚಗೆ ಮಲ್ಕೊಂಡ್ಬಿಟ್ಟಿದ್ದಾಳಲ್ವಾ ಬೇಬಿ ಬೆಚ್ಚಗೆ ಮಲ್ಕೊಂಡ್ಬಿಟ್ಟಿದ್ದಾಳಾ? ಹಾಂ, ನಿಂಗೆ ಬೇಬಿ ಇಷ್ಟನಾ? ಎಷ್ಟಿಷ್ಟ ಬೇಬಿ? ಎಷ್ಟಿಷ್ಟ ಬೇಬಿ? ಎಷ್ಟಿಷ್ಟ ಹೇಳು ಬೇಬಿ? ನಿಂಗೆ ತಂಗಿ ಹೆಂಗೆ ಅಂದರೆ, ನನಗೂ ನನ್ನ ತಂಗಿಗೂ 4 ಇಯರ್ಸ್ ಕರೆಕ್ಟಾಗಿ ಗ್ಯಾಪು. ಲಶಿಕಂಗೂ ಮತ್ತು ಈಗ ಹುಟ್ಟಿರೋ ಪಾಪು ಬೇಬಿಗೂ ಅಷ್ಟೇ 4 ವರ್ಷ 1-2-3 ತಿಂಗಳು ಗ್ಯಾಪ್ ಅಷ್ಟೇ. 4 ವರ್ಷನೇ ಅಂತಲೇ ಅಂದ್ಕೊಳ್ಳಿ ಅಲ್ವಾ? ಕರೆಕ್ಟಾಗಿ 4 ವರ್ಷ ಗ್ಯಾಪ್ ಇಬ್ಬರಿಗೂ ಅಲ್ವಾ ಲಶಿ? ಬೇಬಿ ಏನು ಮಾಡ್ತಿದ್ದಾಳೆ? ಹೋಗಿ ನೋಡೋಗು ಬೇಬಿ ಏನು ಮಾಡ್ತಿದ್ದಾಳೆ ನೋಡಲ್ವಾ? ಕೆಲಸ ಮಾಡಿ ಈಗ ಲ್ಯಾಪ್ಟಾಪೆಲ್ಲ ಇದನ್ನು ಮಾಡಿದ್ದೀನಿ. ಸೊ ಲಾಸ್ಟ್ ವ್ಲಾಗಲ್ಲಿ ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಹೇಳಿದ್ದೀನಿ, ಹಾಗೆ ಬಿಸ್ನೆಸ್ ಅನೌನ್ಸ್ಮೆಂಟು ಹೇಳಿದ್ದೀನಿ. ಹೋಗಿ ಚೆಕ್ ಮಾಡಿ. ಅದೇನಾದರೂ ವೀಡಿಯೋ ಮಿಸ್ ಆಗಿದ್ದರೆ ಹಂಗಾಗಿ ಒಂಥರ ರಿಮೆಂಬರ್ ಥರ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಬೇಕು ಅನ್ನೋರು ವೀಡಿಯೋ ನೋಡಿ ಕಂಪ್ಲೀಟಾಗಿ ಹೇಳಿದ್ದೀನಿ ಏನು ವರ್ಕ್ ಫ್ರಮ್ ಹೋಮ್ ಜಾಬು ಮತ್ತು ನನ್ನ ಬಿಸ್ನೆಸ್ ಅನೌನ್ಸ್ಮೆಂಟ್ ಏನು ಅಂತ. ಆ್ಯಂಡ್ ಇನ್ನೊಂದೇನು ಅಂದರೆ, ಪಾಪುಗೆ ನನ್ನ ಲೆಟರೇ ಬಂದಿದೆ, ಎನ್ ಬಂದಿದೆ. ಸೊ ಎನ್ನಿಂದ ನಾ ಅಲ್ಲ ನೀ ನೇ ನು ಈ ಥರ ಸ್ಟಾರ್ಟ್ ಆಗಬೇಕು. ನೀ ನೇ ನು ಈ ಥರ ಒಟ್ಟು ಎನ್ನಿಂದ. ಕನ್ನಡದಲ್ಲಿ ನೋಡಿದ್ರೆ ನೀ ನೇ ನು ಈ ಥರ ಆಗಬೇಕು. ಸೊ ಅವಳು ನನ್ನ ಲೆಟರಲ್ಲೇ ತೊಗೊಂಡ್ಬಿಟ್ಟಿದ್ದಾಳೆ. ನಮ್ಮ ಮನೇಲಿ ಎಲ್ಲರೂ ಜಾಸ್ತಿ ಎಸ್ಸು, ನಾನೊಬ್ಬಳೇ ಎನ್ನಿದ್ದೆ. ಸೊ ಪಾಪು ಕೂಡ ನನ್ನದೇ ಬಂದಿದೆ. ನೋಡೋಣ, ಒಳ್ಳೊಳ್ಳೆ ಗರ್ಲ್ ಬೇಬಿ ನೇಮ್ಸ್ ಸಜೆಸ್ಟ್ ಮಾಡಿ ನಾನು ಹೇಳಿರೋ ಲೆಟರಿಂದ. ನೋಡೋಣ ಯಾವ್ದು ಇಷ್ಟ ಆದರೆ
ಸೊ ಅದೇ ಫೈನಲ್ ಆಗುತ್ತೆ. ಸೊ ಅವ್ರ ಅಪ್ಪ ಅಮ್ಮ ಅದನ್ನೇ ಇಡ್ತಾರೆ, ನೋಡೋಣ, ಸಜೆಸ್ಟ್ ಮಾಡಿ ನೋಡೋಣ. ಸೊ ಗಾಯ್ಸ್, ಲಶಿಕಾನ ಡ್ರಾಪ್ ಮಾಡಿ ಸ್ಕೂಲ್ಗೆ. ಇವತ್ತು ಸ್ಪೋರ್ಟ್ಸ್ ಡೇ ಇದೆ, ಪ್ರಕುಲ್ಗೆ ಹೋಗ್ತಾ ಇದ್ದೀನಿ ನಾನು ಅಲ್ವಾ. ಏನದು, ಸೊ ನಿನ್ನೆ ಚಿಕ್ಕ ಮಕ್ಳಿಗೆಲ್ಲ ಇತ್ತು, ಇವತ್ತು 4th to 10th ಇದೆ. ಸೊ ಹಂಗಾಗಿ ಅವನು ಡ್ರಿಲ್ ಅದಕ್ಕೆಲ್ಲ ಏನು ಸೇರಿಲ್ಲ. ಅವನು ಈ ಸ್ಪೋರ್ಟ್ಸ್ ಇರುತ್ತಲ್ಲ, ರನ್ನಿಂಗ್ ರೇಸು, ಲಾಂಗ್ ಜಂಪು, ಆ ಥರದಕ್ಕೆ ಸೇರಿದ್ದೇನೆ. ನೋಡಬೇಕು, ಸೊ ನೋಡಬೇಕು ವಿನ್ ಆಗ್ತಾನ ಇಲ್ವಾ ಅಂತ ನೋಡಬೇಕು. ಸೊ ಒಂದು ಸ್ವಲ್ಪ ಹಾಫ್ ಡೇ ತೊಗೋಬೇಕಾ ಫುಲ್ ಡೇ ತೊಗೋಬೇಕಾ ಲೀವ್ ಅಂತ ಗೊತ್ತಿಲ್ಲ. ಫುಲ್ ಡೇನೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸುಮಾರಾಗಿ ರೆಸ್ಪಾನ್ಸ್ ಬಂದಿದೆ. ವರ್ಕ್ ಫ್ರಮ್ ಹೋಮ್ ಜಾಬ್ಸ್ನ ಹೇಳಿದ್ದಾರೆ. ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ. ಕೆಲವರು ಅಕ್ಕ ನಮ್ಮ ಕಡೆಯವರು ಒಂದು ಬ್ಯಾಚ್ ಇದೆ ಟ್ರಾವೆಲ್ ಮಾಡ್ತಾರೆ ಅಂತ, ಇನ್ನೊಬ್ಬರು ನಮ್ಮ ಫ್ರೆಂಡ್ಸ್ ಇದೆ ಅವರು ಹೋಗಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ವರ್ಕ್ ಫ್ರಮ್ ಹೋಮ್ ಸುಮಾರು ಜಾಬ್ಸ್ ಕೇಳ್ತಿದ್ದಾರೆ. ಸೊ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಮಾಡಿ, ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡಿಬಿಡಿ. ಸೀರಿಯಸ್ ಆಗಿ ತೊಗೊಂಡು ಮಾಡಿ, ಕಷ್ಟಕ್ಕೆ ಪ್ರತಿಫಲ ಇದ್ದೇ ಇರುತ್ತೆ ಯಾವಾಗಲೂ. ಸೊ ಅದಕ್ಕೆ ಪ್ರಾಂಪ್ಟಾಗಿ ಕೆಲಸ ಮಾಡಿ, ಸೀರಿಯಸ್ ಆಗಿ ತೊಗೊಂಡು ಮಾಡಿ ಅಲ್ಲ ಲಶಿ. ಬಾಯ್ ಮಾಡಿ ಹೋಗೋಣ. ಇನ್ನು ಸ್ಕೂಲ್ ಹತ್ರ ಬಂದೆ, ಲಶಿಕನ ಡ್ರಾಪ್ ಮಾಡಿ. ಸಖತ್ ಬಿಸಿಲು ಹೊಡಿತಿದೆ. ಇನ್ನು ಈ ಥರ ಪಾರ್ಕಿಂಗ್ಗೆ ಅಂತಲೇ ಫೀಲ್ಡ್ ಎಲ್ಲ ಕ್ಲಿಯರ್ ಮಾಡಿಸ್ಬಿಟ್ಟು ಸ್ಕೂಲ್ ಮುಂದೆ, ಏನಕ್ಕೆ ಸ್ಕೂಲ್ ಒಳಗಡೆ ತುಂಬ ಪಾರ್ಕಿಂಗ್ ಇದಾಗೋಗ್ಬಿಡುತ್ತೆ, ತುಂಬ ಜನ ಬರ್ತಾರಲ್ಲ ಹಾಗಾಗಿ. ಸೊ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಸ್ಕೂಲ್ ಒಳಗೆ ನಡ್ಕೊಂಡು ಬಂದೆ. ಸ್ಪೋರ್ಟ್ಸ್ ಡೇ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಇನ್ನು ಪ್ರಕುಲ್ ಮಾರ್ಚ್ ಫಸ್ಟ್ ಆ ಥರದ್ರಲ್ಲಿ ಏನಿರಲಿಲ್ಲ. ಮಾರ್ಚ್ ಫಸ್ಟ್ ಮುಗಿಬೇಕು, ಡ್ರಿಲ್ಸ್ ಎಲ್ಲ ಏನೋ ಮುಗಿಬೇಕು. ಅದೆಲ್ಲ ಆದಮೇಲೆ ಸ್ಪೋರ್ಟ್ಸ್ದು ಇದು ರನ್ನಿಂಗ್ ರೇಸು, ಲಾಂಗ್ ಜಂಪು, ಶಾರ್ಟ್ ಪುಟ್ಟು ಈ ಥರದ್ದೆಲ್ಲ ಇತ್ತು. ಸೊ ಹಂಗಾಗಿ ಒಂದು ಸ್ವಲ್ಪ ಲೇಟಾಗಿ ಹೋದ್ರೂ ನಡೆಯುತ್ತೆ. ನಾನು ಕರೆಕ್ಟಾಗಿ ಒಂದು 10:45, 11 ಗಂಟೆಗೆ ಬಂದೆ. ಬಂದ ತಕ್ಷಣ ಇಲ್ಲಿ ಟೇಕ್ವಾಂಡೋದು ಇದೇನೋ ಮಾಡಿಸ್ತಾಯಿದ್ರು, ಡ್ರಿಲ್ ಥರ ಅವ್ರದ್ದೇನೋ ಸ್ವಲ್ಪ ಇದಿತ್ತು. ತುಂಬ ಚೆನ್ನಾಗಿತ್ತು. ಎಷ್ಟೊಂದು ಜನ ಇದ್ದಾರೆ, ಏನೇನೋ ಇದೆಲ್ಲ ಮಾಡಿದ್ರು. ಕರಾಟೇಸ್ ಬರುತ್ತಲ್ಲ ಅದರಲ್ಲಿ ವೆರೈಟೀಸ್ ಅದರಲ್ಲೆಲ್ಲ ಮಾಡ್ತಾಯಿದ್ರು. ಇನ್ನು ಓವರ್ ಆಲ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲೇ ಸ್ಟೇಜ್ ಪಕ್ಕನೇ ಮೆಟ್ಲೆಲ್ಲ ಇದೆ. ಕೆಲವೊಂದು ಕಡೆ ಪೇರೆಂಟ್ಸ್ ಕೂತ್ಕೊಳ್ಳೋದಕ್ಕೆ ಶಾಮಿಯಾನ್ ಮತ್ತು ಚೇರ್ಸ್ ಎಲ್ಲ ಹಾಕಿದ್ದಾರೆ. ನಾನು ಇಲ್ಲೇ ಕೂತ್ಕೊಂಡಿದ್ದೆ, ಸ್ಟೇಜ್ ಪಕ್ಕ ಮೆಟ್ಲೆಲ್ಲ ಇರುತ್ತಲ್ಲ ಅಲ್ಲಿ. ಇಲ್ಲಿ ಇನ್ನು ಹೌಸ್ ನೇಮ್ಸ್ದು ಫ್ಲ್ಯಾಗ್ಸ್ ಎಲ್ಲ ಹಾಕಿದ್ದಾರೆ. ಪ್ರಕುಲ್ ಬಂದುಬಿಟ್ಟು ರೂಬಿ ಹೌಸಲ್ಲಿರೋದು. ಅವನು ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಅದರಲ್ಲೇ ಇದ್ದಾನೆ. ಹೌಸ್ ನೇಮ್ ನಮಗೆಲ್ಲ ಆವಾಗ ನಮ್ಮ ಸ್ಕೂಲಲ್ಲಿ, ಚೇತನ ಸ್ಕೂಲಲ್ಲಿ ಕಾವೇರಿ, ಸಿಂಧು, ಗಂಗಾ, ಯಮುನಾ ಅಂತ ಇತ್ತು. ಅದರಲ್ಲಿ ನಾನು ಕಾವೇರಿ ಮತ್ತು ಯಮುನಾ ಇದರಲ್ಲಿ ಜಾಸ್ತಿ ಬರ್ತಿದ್ದೆ. ಸೊ ಈ ಥರ ಇದ್ದರೆ ಇವಾಗೆಲ್ಲ ಸಫೈರು, ರೂಬಿ ಅಂತ ಒಂದು ಸ್ಕೂಲಲ್ಲಿದೆ. ಇನ್ನು ರನ್ನಿಂಗ್ ರೇಸಲ್ಲಿ ಬಂದ ಫಸ್ಟ್ ಇವ್ರದ್ದೇ ಆಡಿಸಿದ್ರು. ಏನಕ್ಕಂದರೆ 4th to 10th ಸೆಕೆಂಡ್ ಡೇ ಇತ್ತು ಸ್ಪೋರ್ಟ್ಸ್ ಡೇ. ಸೊ ಥರ್ಡ್ ಇದರಲ್ಲಿ ಬಂದ. ನನಗೆ ಪಾಪ ಅವ್ನು ಬರಲಿ ಅನ್ನೋದೇ ಆಸೆ. ಫಸ್ಟು, ಸೆಕೆಂಡು, ಥರ್ಡ್ ಏನೋ ಒಂದು ಬರಲಿ. ನನಗೆ ಬರಲಿಲ್ಲ ಅಂದ್ರೂ ಓಕೆ, ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಫಸ್ಟ್ ನಾನು ನೋಡೋದು. ಬಂದರೆ ಅವನಿಗೆ ಖುಷಿ ಆಗುತ್ತಲ್ವ, ಅವ್ನ ಖುಷಿ ನೋಡೋದೇ ನನಗೆ ಖುಷಿ. ಸೊ ಹಂಗಾಗಿ ಫಸ್ಟು, ಸೆಕೆಂಡ್, ಥರ್ಡ್ ಯಾವುದೋ ಒಂದು ಬರಲಿ ಅಂತ ದೇಹನ ಪ್ರೇ ಮಾಡ್ತಾಯಿದ್ದೆ. ಥರ್ಡ್ ಪ್ಲೇಸಲ್ಲಿ ಬಂದ ರನ್ನಿಂಗ್ ರೇಸಲ್ಲಿ. ಅದು ತುಂಬಾ ಖುಷಿ, ಹೇಳ್ಕೊಳಕ್ಕಾಗಲ್ಲ. ಸರ್ಟಿಫಿಕೇಟು ವಿತ್ ಬ್ರಾನ್ಸ್ ಮೆಡಲ್ ಎಲ್ಲ ಕೊಟ್ಟರು. ತುಂಬ ಖುಷಿ ಆಯಿತು. ಇದಾದಮೇಲೆ ಲಾಂಗ್ ಜಂಪ್ ಕೂಡ ಇದೆ. ಅಂದರೆ ಇದು ಫುಲ್ಲು ಸೆಲೆಕ್ಷನ್ಗೆ ಪ್ರಕುಲ್ಲು ಲಾಂಗ್ ಜಂಪು ಮತ್ತು ರನ್ನಿಂಗ್ ರೇಸಲ್ಲಿ ಸೆಲೆಕ್ಟ್ ಆದವ್ರನ್ನ ಮಾತ್ರ ತೊಗೊಂಡು ಇವಾಗ ಸೆಮಿಫೈನಲ್ಸ್ಗೆ ತೊಗೊಂಡ್ಬಿಟ್ಟು, ಇವಾಗ ಫೈನಲ್ಸಲ್ಲಿ ಆಡಿಸ್ಬಿಟ್ಟು ಯಾರು ವಿನ್ ಆಗ್ತಾರೆ ಸೊ ಅವ್ರಿಗೆ ಪ್ರೈಸ್ ಕೊಡೋದು. ಇನ್ನು ವಿನ್ನರ್ಸ್ ಆಗಿರೋ 3 ಜನನೂ ನೇಮ್ಸ್ ಎಲ್ಲ ಬರ್ಕೊಂಡು ನೆಕ್ಸ್ಟ್ ಆಡೋದಕ್ಕೆ ಕಳಿಸ್ತಿದ್ದಾರೆ. ಇನ್ನು 4th, 5th, 6th ಈ ಥರ ಒಬ್ಬೊಬ್ಬರು ಆದಂಗೆ ಎಲ್ರದ್ದು ಆಡಿಸ್ತಿದ್ರು. 200 ಮೀಟರ್ಸ್ದು ಎಲ್ಲ. ಇನ್ನು ಪ್ರಕುಲ್ 4th ಸ್ಟ್ಯಾಂಡರ್ಡ್ ಅಲ್ವಾ, ಅವ್ರಿಗೆ 100 ಮೀಟರ್ಸ್ ರನ್ನಿಂಗ್ ರೇಸ್ ಇತ್ತು ಆ ಬೋರ್ಡಿಂದ ಇಲ್ಲಿವರೆಗೂ. ಇನ್ನು ಅದು 6th to 10th ಎಲ್ಲ 200 ಮೀಟರ್ಸು, 400, 800 ಮೀಟರ್ಸು ಈ ಥರ ಎಲ್ಲ ಇತ್ತು. ಒಂಥರ ಚೆನ್ನಾಗಿತ್ತು. ನಾನೆಲ್ಲೋ ಯಾವುದೋ ಒಂದು ಅಥ್ಲೆಟಿಕ್ ಕಾಂಪಿಟೇಷನಿಗೆ ಬಂದಿದ್ದೀನಿ ಅನ್ನೋ ಥರನೇ ಫೀಲ್ ಆಗ್ತಾಯಿತ್ತು. ಅಷ್ಟೇ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದರು. Purvit Gowda B won first place and Dakshash H Gowda won second place. From second house, Prakul Raj from grade 4 won third place. I request our beloved secretary sir to congratulate him with a. Is 6th standard sir. Arya. So Barna ma'am, while we wait for the next race, do you want to tell us about your school? Next event is 7th standard girls and boys 100-meter race. Girl room officials kindly send them. When standing here today, it reminds me of my school days and my sports days, who have never been Thank you, sir. But excitement is still there. We waited eagerly.
ಒಂಥರ ಪ್ರೌಡ್ ಮೂಮೆಂಟ್ ಆಫ್ ಮೈ ಸನ್ ಅಂತಲೇ ಹೇಳ್ಬೋದು. ಅವ್ನು ಖುಷಿ ಆದರೆ ನನಗೂ ಖುಷಿನೇ. ಅವ್ನು ಗೆದ್ದಿರಲಿಲ್ಲ ಅಂದಿದ್ರು ನನಗೆ ಖುಷಿನೇ. ಯಾಕಂದರೆ ಅವ್ನು ಮೊದಲು ಪಾರ್ಟಿಸಿಪೇಟ್ ಮಾಡಿ ಇಂಟ್ರೆಸ್ಟ್ ತೋರಿಸ್ತಿದ್ದಾನೆ ಅನ್ನೋದು ಒಂದು ನಾನು ಎನ್ಕರೇಜ್ ಮಾಡ್ತೀನಿ ತುಂಬ. ಅದರಲ್ಲೂ ಈ ಥರ ಗೆದ್ಕೊಂಡಾಗ ಇನ್ನೂ ಅದು ಖುಷಿ ಡಬಲ್ ಆಗುತ್ತೆ. ತುಂಬ ಏನೋ ಒಂಥರ ಪ್ರೌಡ್ ಫೀಲ್ ಆಗ್ತಾಯಿತ್ತು ನನಗೆ. Not just stage. But all of them are looking so well with the life on this evening. The race is about to start, guys. In a fraction of a second, the race may start, and the officials are checking every player. ಇನ್ನು ಬಾಯ್ಸ್ಗೆ ಗರ್ಲ್ಸ್ಗೆ ಒಂದೊಂದು ಸಲ ಆಡಿಸ್ತಾಯಿದ್ರು 200 ಮೀಟರ್ಸು. ಆಗಲೇ ಹೇಳ್ದಂಗೆ 400 800 ಈ ಥರ. ಅಪ್ಪ ಓಡ್ತಾರೆ ಅಂದರು. ಯಪ್ಪ ಅವ್ರಿಗೆ ಎನ್ಕರೇಜ್ ಮಾಡೋದು ಅಂತ ಇದೆಯಲ್ಲ, ಬೇರೆಯವರೆಲ್ಲ ಎನ್ಕರೇಜ್ ಮಾಡ್ತಾಯಿದ್ರು. ಸಖತ್ತಾಗಿತ್ತು. ನನಗೆ ಒಂಥರ ಏನೋ ಗೂಸ್ ಬಂಪ್ಸ್ ಬಂದುಬಿಡುತ್ತೆ ಅವ್ರು ಓಡೋದು ನೋಡ್ಬಿಟ್ರೆ, ಯಾರು ಬರ್ತಾರೆ ಫಸ್ಟು ಅನ್ನೋ ಥರ. ಹಂಗೆ ಸಿಕ್ಕಾಪಟ್ಟೆ ಓಡ್ತಾರೆ. ಅದರಲ್ಲೂ ಬಾಯ್ಸ್ ಮತ್ತು ಸಿಕ್ಕಾಪಟ್ಟೆ ಓಡಿದ್ರು. ಆ್ಯಂಡ್ ಗ್ರೌಂಡು ತುಂಬ ದೊಡ್ಡದಾಗಿದೆ ಸ್ಕೂಲಲ್ಲಿ. ಸೊ ಹಂಗಾಗಿ ಇದರಲ್ಲೇ ಆ್ಯಕ್ಟಿವಿಟೀಸ್ಗೆ ತುಂಬ ಇದನ್ನು ಪ್ರಿಫರ್ ಮಾಡ್ತಾರೆ ಎಜುಕೇಷನ್ ಜೊತೆಗೇ. ಅದಕ್ಕೆ ನನಗೆ ಈ ಸ್ಕೂಲ್ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಯಾರೇ ನೋಡಿದ್ರು ಇಂಗ್ಲೀಷಲ್ಲೇ ಮಾತಾಡೋದು ಮಕ್ಕಳು. ಇಲ್ಲಿ ಇಂಗ್ಲೀಷ್ ಸ್ಪೀಕಿಂಗ್ ಕಮ್ಯುನಿಕೇಷನ್ ಕೂಡ ತುಂಬ ಚೆನ್ನಾಗಿದೆ. ಹಂಗಾಗಿ ಪ್ರಕುಲ್ ಇಲ್ಲೇ ಫಸ್ಟಿಂದನೂ ಇಲ್ಲೇ ಅವನು, ನರ್ಸರಿಯಿಂದನೂ ಇಲ್ಲೇ ಅವನು. ಏನೋ ಒಂಥರ ಕ್ಲೈಮೇಟು, ಅಲ್ಲಿ ವಾತಾವರಣ, ಕ್ಯಾಂಪಸ್ ಆಗಿರ್ಬೋದು ನನಗೆ ಸಖತ್ ಇಷ್ಟ. ಫಾರೆಸ್ಟ್ ಮಧ್ಯದಲ್ಲಿದೆ ಅದು. ಏನೋ ಒಂಥರ ಪೀಸ್ಫುಲ್ ಆಗಿದೆ. ಗಡಿ ಬಿಡಿ ಜಡಿ ಅಥವಾ ಒಂಥರ ಟ್ರಾಫಿಕ್ಕು ಆ ಥರದ್ದೆಲ್ಲ ಏನೂ ಇಲ್ಲ. ತುಂಬ ಚೆನ್ನಾಗಿದೆ. ಇನ್ನು ಕೋನ್ಸ್ ಆಡೋದು ಮಧ್ಯದಲ್ಲಿ ತಲೆ ಮೇಲೆ ಮತ್ತು ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡ್ ಈ ಥರ ಕೋನ್ಸ್ ಎಲ್ಲ ಇಟ್ಕೊಂಡು ಯಾರು ಫಸ್ಟ್ ಬರ್ತಾರೆ ಅದರಲ್ಲಿ ಬೀಳಿಸ್ತಲೆ ಅಂತ ಅದೊಂದು ಇದನ್ನೆಲ್ಲ ಗೇಮ್ಸ್ ಮಾಡ್ತಾಯಿದ್ರು. ಸೊ ಇದೆಲ್ಲ ಚೆನ್ನಾಗಿತ್ತು. ಇದೆಲ್ಲ ಆದಮೇಲೆ ಲಾಂಗ್ ಜಂಪ್ದು ಇದೆಲ್ಲನೂ ಇದೆ ಪ್ರಕುಲ್ದು. Here are the winners of running race 200 meters. Boys, Mohammad Ayan Basha, grade 6, Emerald House. Samar, Coral House. Dominating everywhere. Up next, followed by 456. 126. Oh, that was a close call. Here comes bib number 455. Who has the record of this event? Suhas by name. I think he has beat his own record again. There are Bib number. ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿ ಆ್ಯಸ್ ಯೂಶ್ವಲ್ ತಿಂಡಿ ಸಾಂಬಾರು ಅಡುಗೆ ಇದ್ದೇ ಇರುತ್ತೆ. ಸೊ ನಂತರ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರೋದ್ರಿಂದ ಒಂಥರ ಎಲ್ಲ ಮನೆಯಲ್ಲೇ ಎಲ್ಲ ಲೋಕನೇ ನನ್ನ ಮನೆ ಅನ್ನೋ ಥರನೇ ಆಗಿಬಿಟ್ಟಿದೆ. ರೂಮು ಇಲ್ಲಾಂದರೆ ಕಿಚನು ಇಲ್ಲಾಂದರೆ ರೂಮು ಅನ್ನೋ ಥರ ಆಗಿಬಿಟ್ಟಿದೆ. ಇನ್ನು ಪಾಪು ಒಂದು 9 ಗಂಟೆ ಕೆಳಗಡೆ ಬರ್ತಾಳೆ. ಸ್ವಲ್ಪ ಚಳಿ ಎಲ್ಲ ಕಮ್ಮಿ ಆಗಿರುತ್ತಲ್ಲ,
ಬಂದ ತಕ್ಷಣ ಒಂದು ಸಲ ನಾನು ಎತ್ತಾಡಿಕೊಂಡು ಮುದ್ದಾಡಿಕೊಂಡು ಅವಳು ಒಂದು 10 ನಿಮಿಷ ಎತ್ಕೊಂಡು ಮುದ್ದಾಡ್ತಿರ್ತೀನಿ. ಏನಾದರೂ ನನಗೆ ಟೈಮ್ ಇದ್ದರೆ ಹೋಗಿ ಬಿಸಿಲಲ್ಲಿ ಅಪ್ ಟು 9-9:30 ಒಳಗಡೆ ಎಳೆ ಬಿಸಿಲು ಅದರೊಳಗೆ ತೋರಿಸ್ಬೇಕು. ವಿಟಮಿನ್ ಡಿ ಅಂತಾರೆ, ಅದು ನ್ಯೂ ಬಾರ್ನ್ ಬೇಬೀಸ್ಗೆ ತೋರಿಸ್ಬೇಕು ಇವಾಗ. ಆಮೇಲೆ ಎಷ್ಟೇ ತೋರಿಸಿದ್ರೂ ಅದು ವರ್ಕೌಟ್ ಅಷ್ಟು ಬೆನಿಫಿಟ್ ಇರಲ್ಲ, ಬಟ್ ಈಗ ತೋರಿಸಿದ್ರೆ ತುಂಬ ಇದು ರಿಸಲ್ಟ್ ಇರುತ್ತೆ. ಸ್ವಲ್ಪ ನನಗೆ ಬ್ಯುಸಿ ಇದ್ರೂ ಅವಳನ್ನ ಎತ್ಕೊಂಡು ಒಂದು 10-15 ನಿಮಿಷ ನನಗೆ ಟೈಮ್ ಆಗೋ ಅಷ್ಟು ನಾನು ಎತ್ಕೊಂಡು ಬಿಸಿಲಲ್ಲಿ ನನಗೂ ವಿಟಮಿನ್ ಡಿ ಸಿಗುತ್ತೆ, ಪಾಪಗೂ ವಿಟಮಿನ್ ಡಿ ಸಿಗುತ್ತೆ. ಇನ್ನು ಮಕ್ಕಳನ್ನೂ ಕರ್ಕೊಂಬಂದುಬಿಡ್ತೀನಿ, ಬನ್ನಿ ಒಂದು ಸ್ವಲ್ಪ ಹೊತ್ತು ಅಂದ್ಬಿಟ್ಟು. ಹಾಗಾದ್ರೂ ಒಂದು ಸ್ವಲ್ಪ ಬಿಸಿಲಲ್ಲಿ ಇರ್ತಾರೆ ಅಂತ. ಇನ್ನು ಬಟ್ಟೆ ಅಂತೂ ಬಾಣಂತಿ ಮನೆ ಬಟ್ಟೆ ಅಂದ್ರೇ ಎಷ್ಟಿರುತ್ತೆ ಅಂತ ಗೊತ್ತಲ್ವ. ಇಂಟೆಲಿಜೆಂಟ್ ಅಂದರೆ ಕರೆಕ್ಟಾಗಿ ಬಂದು 1.5 ಅವರ್ ಆದರೂ ಅವ್ನು ಕೂತಿರ್ತಾನೆ ಬಿಸಿಲಲ್ಲಿ. ನಾವು ಹೇಳಲ್ಲ ಮಾಡಲ್ಲ, ಅವನೇ ಹೋಗಿ ಪ್ರತಿದಿನ ಅದೇ ಟೈಮ್ ಫಾಲೋ ಮಾಡಿಬಿಟ್ಟು ಬಿಸಿಲಲ್ಲಿ ಕೂತ್ಕೊಳ್ಳೋದು, ಓಡಾಡೋದು ಇದನ್ನೆಲ್ಲ ಮಾಡ್ತಿರ್ತಾನೆ. ಎಷ್ಟು ಬುದ್ಧಿವಂತಿಕೆ ಅಲ್ಲ ಇವೆಲ್ಲ. ಇನ್ನು ನಂಗೆ ಸ್ವಲ್ಪ ಕೆಲಸ ಇತ್ತು ಅಡುಗೆ ಅಂದ್ಬಿಟ್ಟು ಪ್ರಕುಲ್ ಕೈ ಕೊಟ್ಟಿದ್ದಾನೆ, ಸ್ವಲ್ಪ ಹೊತ್ತು ಎತ್ಕೊಂಡು ಕೂತ್ಕೋ ಬಿಸಿಲಲ್ಲಿ ಅಂದ್ಬಿಟ್ಟು. ಇನ್ನು ಅವರಿಬ್ಬರೇ ಎತ್ಕೊಂಡು ತಂಗಿನ ಮುದ್ದಾಡಿಕೊಂಡು ಎತ್ಕೊಂಡು ಇದ್ದರು. ಇನ್ನು ನನ್ನ ವರ್ಕ್ ಎಲ್ಲ ಮುಗಿಸ್ಕೊಂಡು ಸಂಜೆ ಸ್ನ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ಸ್ಪ್ರಿಂಗ್ ಆನಿಯನ್ಸ್ ತಂದಿದ್ರು ಅಪ್ಪ. ಸೊ ಅದರಲ್ಲಿ ಪಕೋಡ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸರಿ, ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಸರಿ ಮಾಡೋಣ ಅಂದ್ಬಿಟ್ಟು ಈ ಸೈಜಲ್ಲಿ ನಾನು ಸ್ಪ್ರಿಂಗ್ ಆನಿಯನ್ಸ್ನ ಕಟ್ ಮಾಡಿಕೊಂಡು 1-2 ಈರುಳ್ಳಿನ ಉದ್ದುದವಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಸ್ವಲ್ಪ ನಾನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಚೂರು ಅಚ್ಕಾರದ ಪುಡಿ, ಹಾಗೆ ಒಂದು ಸ್ವಲ್ಪ ಗರಂ ಮಸಾಲೆ, ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಈ ಥರ. ಆಮೇಲೆ ಒಂದು ಸ್ವಲ್ಪ ಜೀರಿಗೆನ ಸ್ವಲ್ಪ ಚಿಟಿಕೆ ಅಷ್ಟು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಖಾರ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕ್ತಾಯಿಲ್ಲ, ಮಕ್ಕಳು ತಿಂತಾರೆ ಅಂದ್ಬಿಟ್ಟು. ಸೊ ಇದರಲ್ಲೇ ಖಾರ ಆಗೋಗುತ್ತೆ. ಇನ್ನು ಒಂದು ಸ್ವಲ್ಪ ಕಡಲೆ ಹಿಟ್ಟು, ಆಮೇಲೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಪಕೋಡಾಗೆ ಎಷ್ಟು ಬೇಕೋ ಆ ಹದಕ್ಕೆ ಕಲಿಸ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 15 ನಿಮಿಷ ಹಾಗೆ ಬಿಟ್ಬಿಡ್ತೀನಿ. ಚೆನ್ನಾಗಿ ಮ್ಯಾರಿನೇಟ್ ಆಗಲಿ, ಎಲ್ಲನೂ ಉಪ್ಪು ಖಾರ ಎಲ್ಲ ಹಿಡೀಲಿ ಅಂದ್ಬಿಟ್ಟು 15 ನಿಮಿಷ ಆದಮೇಲೆ ಡೀಪ್ ಫ್ರೈಲಿ ಮಾಮೂಲಿ ಫ್ರೈ ಮಾಡೋದು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಅವಾಗ ಅದು ಸ್ನ್ಯಾಕ್ಸ್ಗೆ ಇಲ್ಲ ಗೆಸ್ಟು ಬೇಗ ಬಂದರು ಮನೆಗೆ ಅಂದಾಗ ಇದನ್ನು ಬೇಗ ಮಾಡ್ಕೊಡ್ಬೋದು. ಇನ್ನು ಅನ್ನ ರಸಮ್ಗೆ, ಅನ್ನ ಪೆಪ್ಪರ್ ರಸಮ್, ಈ ಥರ ಮೆಣಸಿನ ಸಾರೆಲ್ಲ ಮಾಡ್ತಿರ್ತೀವಲ್ಲ, ಸೊ ಅದಕ್ಕೆಲ್ಲ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಬೇರೆ ಟೇಸ್ಟೇ ಕೊಡುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಸ್ಪ್ರಿಂಗ್ ಆನಿಯನ್ಸ್. ನಾವು ಯೂಶ್ವಲಿ ಫ್ರೈಡ್ ರೈಸು ಬೇರೆ ಸ್ನ್ಯಾಕ್ಸ್ಗೆಲ್ಲ ಹಾಕ್ತಿರ್ತೀವಿ, ಇದರಲ್ಲಿ ಪಕೋಡ ಕೂಡ ಮಾಡ್ಬೋದು ಅಂತ ನನಗೆ ರೀಸೆಂಟ್ಲಿನೇ ಗೊತ್ತಾಗಿದ್ದು. ಸೊ ನೀರೆಲ್ಲ ಹಾಕ್ಕೊಂಡು ಪಕೋಡ ಅದಕ್ಕೆ ಕಲಿಸ್ಕೊಂಡು ಬೇಗನೆ ಆಗೋಗುತ್ತೆ, ಏನಿಲ್ಲ ಇದಕ್ಕೆ ಜಾಸ್ತಿ ಕೆಲಸ ಏನಿರಲ್ಲ. ಅದನ್ನು ಕಟ್ ಮಾಡ್ಕೋಬೇಕು, ಇದನ್ನು ಸೊಪ್ಪೆಲ್ಲ ಹಾಕ್ಕೋಬೇಕು ಅಂತಲೂ ಏನಿಲ್ಲ. ಈರುಳ್ಳಿ, ಸ್ಪ್ರಿಂಗ್ ಆನಿಯನ್ಸ್ 2 ಇದ್ದರೆ ಸಾಕು. ಪರ್ಫೆಕ್ಟ್ ಆಗಿರೋದು ಒಂದು ಪಕೋಡ ಟೇಸ್ಟಿ ಸ್ನ್ಯಾಕ್ ರೆಸಿಪಿ ರೆಡಿ ಆಗುತ್ತೆ. ಸೊ ಇದಿಷ್ಟೇ, ಮುಗೀತು. ಈ ಹದಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಕಡಲೆ ಹಿಟ್ಟು ಜಾಸ್ತಿ ಇರಬಾರ್ದು, ಆನಿಯನ್ಸ್ ಕಾಣಿಸ್ತಿರ್ಬೇಕು, ಆವಾಗ ಕ್ರಿಸ್ಪಿ ಬರುತ್ತೆ. ಇಲ್ಲಾಂದರೆ ಜಾಸ್ತಿ ಹಿಟ್ಟು ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ ಮೆತ್ತಗಿರುತ್ತೆ, ಆನಿಯನ್ಸ್ ಎಲ್ಲ ಕಾಣಿಸೋದಿಲ್ಲ, ಕ್ರಿಸ್ಪಿನೆಸ್ ಬರಲ್ಲ. ಸೊ ಇದೊಂದು ಟಿಪ್ಪು. ಸೋಡಾ ಯೂಶ್ವಲಿ ನಾನು ಹಾಕಲ್ಲ, ಹಾಕೋರು ಹಾಕೋಬೋದು ಬೇಕಿದ್ರೆ. ಇನ್ನು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ, ಇದಿಷ್ಟೇ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವರ್ಕ್ ಫ್ರಮ್ ಹೋಮ್ ಪ್ಲಸ್ ಟ್ರಾವೆಲ್ ಎನ್ಕ್ವೈರೀಸ್, ನೀವೆಲ್ಲಾದರೂ ಟ್ರಾವೆಲ್ ಮಾಡಬೇಕು ಅಂದರೆ ನಾನು ಲಾಸ್ಟ್ ವ್ಲಾಗ್ ವಿಡಿಯೋ ಹಾಕಿದ್ದೀನಿ, ಫುಲ್ ವಿಡಿಯೋ ನೋಡಿಬಿಟ್ಟು ಮೆನ್ಷನ್ ನಂಬರ್ಸ್ಗೆ ವಾಟ್ಸಪ್ ಮಾಡಿ. ನೀವೆಲ್ಲಾದರೂ ಟ್ರಾವೆಲ್ ಮಾಡಬೇಕು ಅಂದ್ರೂ, ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಬೇಕು ಅಂದ್ರೂ ಇದ್ರ ರಿಲೇಟೆಡೇ ಇರುತ್ತೆ ವರ್ಕ್ ಫ್ರಮ್ ಹೋಮ್ ಜಾಬ್. ಸೊ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.